ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು. ಯಾವತ್ತು ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ. ನಾವು ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಳ್ಳೋದು ಹೋದ್ರೆ ಅವರು ನನ್ನ ಫ್ಯಾಮಿಲಿ ಕ್ಷೇಮ ವಿಚಾರಿಸ್ಕೊಂಡು ಏನ್ ಮಾಡ್ತಿದ್ದಾರೆ ಮಕ್ಕಳು ಅಂದ್ರು. ಸಿನಿಮಾ ಆಯ್ತು, ಇನ್ನೊಂದು ಸಿನಿಮಾ ಫಸ್ಟ್ ಬ್ರೇಕ್ ಆಗ್ತಾ ಇದೆ. ಸೊ ಇಮಿಡಿಯೇಟ್ ಅವ್ರು ಹೇಳಿದ್ರು ನನ್ನ ಸಿನಿಮಾದ ಪ್ರೊಡಕ್ಷನ್ ಆಗ್ತಾ ಇದೆ, ಮಗಳು ನನ್ನ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಿಸ್ಬೇಕು. ಶಿವಣ್ಣ, ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದ ಹೆಸರಲ್ಲ, ಎಲ್ಲರೂ ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ, ಆ ಒಂದು ಹೆಸರಿಗೆ ಇವತ್ತು ಅವರು ಪಕ್ಕ ಉದಾಹರಣೆ ತಪ್ಪಾಗಲ್ಲ. ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡ್ ಅಂತಂದು, ಅದಾದ್ಮೇಲೆ ನನಗೆ ಪ್ರಕಾಶ್ ಕೊಟ್ಟಿದ್ದು ಗೀತಾಕ್ಕೆ ಯುಗಾದಿಯಾಗಿ ಹೊರಿಸ್ತಾ ಇದ್ರು. ಅವತ್ತು ನನಗೆ ಫೋನ್ ಮಾಡಿದ್ರು, ಪ್ರೇಮ್ ನಿಮ್ಮ ಮಗಳು ನನ್ನ ಸಿನಿಮಾಗೆ ಸೆಲೆಕ್ಟ್ ಆಗಿದೆ ಅಂತ ನಾನು ಹೇಳಿದೆ. ಅದೇ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯಿತು. ಅವ್ರ ಪಕ್ಕ ಕೊಟ್ಟು ಆಮೇಲೆ ಸಂದರ್ಭಗಳು ಬಂದು ಕಥೆ ಹೇಳಿದ್ರು. ತುಂಬಾ ಅದ್ಭುತವಾದ ಒಂದು ಕಥೆ ಮಾಡ್ಕೊಂಡಿದ್ದಾರೆ. ಅವರು ಶಾಖಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗ್ ಅಲ್ಲಿ ಈಗ ಒಂದು ಕಥೆ ಮಾಡುವಂತಹ ಸಿನಿಮಾ ನಿರ್ದೇಶಕರಿದ್ದಾರೆ ಅಂತ ತುಂಬಾ ಅನ್ಸುತ್ತೆ. ಆಕ್ಚುಲಿ ನಾನು ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತಿದ್ದೆ. ನನ್ನ ಸಿನಿಮಾ ಮಾಡ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಖುಷಿ ಒಂದು ಸಂದರ್ಭದಲ್ಲಿದೆ. ಅಂಡ್ ಬೇರೆ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ತುಂಬಾ ಇಷ್ಟ ಆಗ್ತದೆ. ಇವತ್ತು ಬೇರೆ ಅಂತ ಹೀರೋ ನಮ್ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ಇದಕ್ಕೂ ಖುಷಿ ತರೋ ವಿಚಾರ. ಫೋನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ತಗೊಳ್ಳಾಗಿ ರಾಜಕಾರಣಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಆಗಲೇ ಹೇಳಿದಂತೆ ಟಗರುಬೆಲೆ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು. ಈಗ ಅವರ ಆಶೀರ್ವಾದದಿಂದ ಅವರ ಬ್ಯಾನರ್ಗಳ ಆಕ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮೆಲ್ಲರೂ ಪ್ರೀತಿ, ಆರೈಕೆ, ಆಶೀರ್ವಾದ ಎಂಟೈರ್ ಪಂಚಾಯತ್ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. Thank you so much.